ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ವರ್ಷಾ ಬಾಲಕೃಷ್ಣನ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗ ತುಂಬಾ ಜನರಿಗೆ, ಮುಖ್ಯವಾಗಿ ಫಿಮೇಲ್ಸ್ಗೆ ಕಾಮನ್ ಆಗಿ ಕಂಡುಬರೋ ಕಾಯಿಲೆಯಲ್ಲಿ ಒಂದು UTI, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆರ್ ಬ್ಲೇಡರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ಎಷ್ಟು ಕಾಮನ್ ಇದೆ ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಖಂಡಿತವಾಗಿ ಅವ್ರ ಲೈಫ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಮತ್ತೆ 12% ಆಫ್ ಫಿಮೇಲ್ಸ್ಗೆ ಇನಿಷಿಯಲ್ ಸ್ಟೇಜ್ ಆಫ್ ಇನ್ಫೆಕ್ಷನ್ ಆಗತ್ತೆ. ಅದಾದ್ರು ಯಾವಾಗಾದ್ರೂ ಒಂದ್ ಟೈಮ್ ಬರತ್ತೆ ಮತ್ತೆ ಬಂದು ಹೋಗತ್ತೆ. ಮತ್ತೆ ಬಾಕಿ ಇರೋ 40% ಫಿಮೇಲ್ಸ್ಗೆ ಹೇಗೆ ಇರತ್ತೆ ಅಂದ್ರೆ ಕಂಟಿನ್ಯೂ ಆಗಿ ಇನ್ಫೆಕ್ಷನ್ ಆಗ್ತಾನೆ ಇರತ್ತೆ, ಪದೇ ಪದೇ ಬರ್ತಾನೆ ಇರತ್ತೆ. ಒಂದು 6 ಮಂತ್ಸ್ ಒನ್ಸ್ ಮತ್ತೆ 1 ಇಯರ್ ಒನ್ಸ್ ಅವರಿಗೆ ಇನ್ಫೆಕ್ಷನ್ ಆಗ್ತಾನೆ ಇರತ್ತೆ. ಸೊ ಈಗ ಇಷ್ಟು ಕಾಮನ್ ಆಗಿ ಇರೋ UTI ಬಗ್ಗೆ, ಅದು ಯಾಕೆ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರದ್ದು ಸಿಂಪ್ಟಮ್ಸ್ ಏನಿದೆ, ಮತ್ತೆ ಅದನ್ನ ಹೇಗೆ ಟ್ರೀಟ್ ಮಾಡಬಹುದು, ಇಷ್ಟೆಲ್ಲ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಾನು ಫಸ್ಟೇ ಹೇಳಿದೆ ಫಿಮೇಲ್ಸ್ಗೆ ಈ ಕಾಯಿಲೆ ಜಾಸ್ತಿ ಬರತ್ತೆ ಅಂತ. ಯಾಕೆ ಫಿಮೇಲ್ಸ್ಗೆ ಜಾಸ್ತಿ ಬರಬೇಕು? ಬಿಕಾಸ್ ಫಿಮೇಲ್ಸ್ ಸ್ಟ್ರಕ್ಚರ್ ಒಂದು ಕಾರಣ ಇರ್ಬೋದು. ಈಗ ಯುರಿತ್ರ ಏನಿದೆ ಅದು ಮೂತ್ರ ಹೋಗೋ ಟ್ಯೂಬ್ ತರ ಇರತ್ತೆ, ಟ್ಯೂಬ್ ಆರ್ ಒಂದು ಪ್ಯಾಸೇಜ್ ತರ ಇರತ್ತೆ. ಸೊ ಅದರದ್ದು ಸೈಜ್ ಮೆನ್ ಕಂಪೇರ್ ಮಾಡುವಾಗ ತುಂಬಾ ಚಿಕ್ಕದಾಗಿ ಇರತ್ತೆ. ಮತ್ತೆ ಏನಿದೆ, ನಮ್ದು ಮೋಷನ್ ಹೋಗೋ ಜಾಗನು ಯೂರಿನ್ ಹೋಗೋ ಜಾಗನು ಪಕ್ಕದಾಗಿ ಇರತ್ತೆ. ಸೊ ಈಸಿಯಾಗಿ ಮೋಷನ್ ಹೋಗೋ ಜಾಗದಲ್ಲಿ ಇರೋ ಬ್ಯಾಕ್ಟೀರಿಯಾಗಳೆಲ್ಲ ಬೇಗ ಇನ್ಫೆಕ್ಷನ್ ಆಗಕ್ಕೆ ಒಂದು ಕಾರಣ ಆಗಿ ಇರ್ಬೋದು. ಸೊ ಮತ್ತೆ ಬೇರೆ ಏನ್ ಕಾರಣ ಫಿಮೇಲ್ಸ್ ಬರುತ್ತೆ ಅಂದ್ರೆ, ಫಿಮೇಲ್ ಇಂಪ್ರಾಪರ್ ಹೈಜೀನ್ ಇರತ್ತೆ, ಮತ್ತೆ ಅವ್ರದ್ದು ಯೂಸ್ ಮಾಡೋ ಸ್ಯಾನಿಟರಿ ಪ್ಯಾಡ್ಸ್ ಇಂದ ಬರೋಕ್ಕೂ ಚಾನ್ಸಸ್ ಇದೆ. ಈ UTI ಏನಿದೆ ಅದು ನಮ್ದು ಯೂರಿನರಿ ಸಿಸ್ಟಮ್ ನ ಅಫೆಕ್ಟ್ ಮಾಡುತ್ತೆ. ಸೊ ನಮ್ ಯೂರಿನರಿ ಸಿಸ್ಟಮ್ ಅಲ್ಲಿ ಕೆಲವು ಪಾರ್ಟ್ಸ್ ಇನ್ಕ್ಲೂಡ್ ಆಗುತ್ತೆ. ಅದು ಯಾವ್ದಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಕಿಡ್ನಿ ಮತ್ತೆ ಯುರಿಟರ್ ಅಂತ ಹೇಳ್ತೀವಿ. ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ನ ಕನೆಕ್ಟ್ ಮಾಡೋ ಟ್ಯೂಬೇ ಯುರಿಟರ್ ಅಂತ ಹೇಳ್ತೀವಿ. ಮತ್ತೆ ಬ್ಲಾಡರ್, ಯೂರಿನರಿ ಬ್ಲಾಡರ್ ಇರುತ್ತೆ, ಮತ್ತೆ ಯುರಿತ್ರ ಇರುತ್ತೆ. ಸೊ ಈ 4 ಪಾರ್ಟ್ಸ್ ಮೇನ್ ಆಗಿ ಯೂರಿನರಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಏನಿದೆ ಅದು ಈ 4 ಪಾರ್ಟ್ಸ್ ನೇ ಅಫೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಮೇನ್ಲಿ ಮೋಸ್ಟ್ ಕಾಮನ್ ಆಗಿ ಅಫೆಕ್ಟ್ ಮಾಡೋ ಪಾರ್ಟ್ಸ್ ಯಾವ್ದಂದ್ರೆ ಲೋವರ್ ಯೂರಿನರಿ ಟ್ರಾಕ್ಟ್. ಸೊ ಲೋವರ್ ಯೂರಿನರಿ ಟ್ರಾಕ್ಟ್ ಅಂದ್ರೆ ಬ್ಲೇಡರ್ ಮತ್ತೆ ಯುರಿತ್ರ. ಸೊ ಈ ಎರಡಲ್ಲಿ ಇನ್ಫೆಕ್ಷನ್ ಆದ್ಮೇಲೆ ನಾವ್ ಏನು ಸರಿ ಮಾಡಿಲ್ಲ, ಕೇರ್ ತಗೊಂಡಿಲ್ಲ, ಹಾಗೆ ಬಿಟ್ಟಿದೀವಿ ಅಂದ್ರೆ ಆ ಇನ್ಫೆಕ್ಷನ್ ಏನಾಗತ್ತೆ ಅಂದ್ರೆ ಸೀರಿಯಸ್ ಆಗತ್ತೆ. ಸೊ ಸೀರಿಯಸ್ ಆಗಿ ಸಿವಿಯರ್ ಇನ್ಫೆಕ್ಷನ್ ಆಗಿ ಕಿಡ್ನಿ ಮತ್ತೆ ಯುರಿತ್ರನ ಅಫೆಕ್ಟ್ ಮಾಡುತ್ತೆ. ಈ 4 ಪಾರ್ಟ್ಸ್ ನ ಅಫೆಕ್ಟ್ ಮಾಡುವಾಗನೇ ನಾವು ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಈ UTI ಇನ್ಫೆಕ್ಷನ್ ಹೇಗೆ ಬರುತ್ತೆ ಅಂದ್ರೆ, ಸೊ ಮೈಕ್ರೋ ಆರ್ಗಾನಿಸಮ್ ನಮ್ದು ಯೂರಿನರಿ ಟ್ರಾಕ್ಟ್ ಅನ್ನ ಅಫೆಕ್ಟ್ ಮಾಡುವಾಗ ನಮಗೆ UTI ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಈ ಮೈಕ್ರೋ ಆರ್ಗಾನಿಸಮ್ ಅಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳೇ ಕಾಮನ್ ಆಗಿ ಅಟ್ಯಾಕ್ ಮಾಡೋದು. ಸೊ ಈ ಬ್ಯಾಕ್ಟೀರಿಯಾ ಒಂದ್ಸತಿ ಒಳಗಡೆ ಬಂತು ಅಂದ್ರೆ ಸೊ ನಮ್ ಬಾಡಿಯಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗತ್ತೆ. ಬಟ್ ಒನ್ಸ್ ನಮ್ ಬಾಡಿಯಲ್ಲಿ ಇಮ್ಯುನಿಟಿ ವೀಕ್ ಇದೆ, ಡಿಫೆನ್ಸ್ ಮೆಕ್ಯಾನಿಸಮ್ ವೀಕ್ ಇದೆ ಅಂದ್ರೆ ಆ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡಕ್ ಆಗಲ್ಲ. ಸೊ ಅವಾಗ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಫೇಲ್ ಆಗತ್ತೆ, ಈಸಿಯಾಗಿ ಈ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಮಾಡುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳಲ್ಲಿ ತುಂಬಾ ಕಾಮನ್ ಆಗಿ ಅಟ್ಯಾಕ್ ಮಾಡೋ ಬ್ಯಾಕ್ಟೀರಿಯಾ ಯಾವ್ದಂದ್ರೆ ಈಕೋಲಿ. ಈಕೋಲಿ ಏನಿದೆ ಅದು ನಮ್ದು ಇಂಟೆಸ್ಟೈನ್ ಅಲ್ಲಿ ಇರುತ್ತೆ. ಸೊ ನಮ್ದು ಮೋಷನ್ ಅಲ್ಲಿ ಮೇನ್ ಆಗಿ ಇರುತ್ತೆ. ಸೊ ಮೋಷನ್ ಹೋಗೋ ಜಾಗ ಎಂದು ಸೊ ಅದು ಈಸಿಯಾಗಿ ನಮ್ದು ಯೂರಿನರಿ ಟ್ರಾಕ್ಟ್ ಅಲ್ಲಿ ಅಫೆಕ್ಟ್ ಆಗಿ ಇನ್ಫೆಕ್ಷನ್ ಮಾಡುತ್ತೆ. ಓಕೆ, ಈಗ ಮತ್ತೆ ಬೇರೆ ಏನ್ ಕಾರಣಗಳು ಇರ್ಬೋದಂದ್ರೆ, ಚೆನ್ನಾಗಿ ನೀರ್ ಕುಡಿದಿಲ್ಲ ಅಂದ್ರೆ ನಮಗೆ ಇನ್ಫೆಕ್ಷನ್ ಬರೋಕೆ ಚಾನ್ಸಸ್ ಇದೆ. ಈಗ ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯೂರಿನ್ ಹೋಲ್ಡ್ ಮಾಡಿ ಇರ್ತಾರೆ, ತುಂಬಾ ಹೊತ್ತು ಯೂರಿನ್ ಹೋಲ್ಡ್ ಮಾಡಿ ಇರ್ತಾರೆ. ಸೊ ಅವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸಸ್ ಇದೆ. ಸೊ ಇನ್ನು ಈ ಏಜ್ಡ್ ಪರ್ಸನ್ಸ್, ಈ ಪ್ಯಾರಾಲಿಟಿಕ್ ಪರ್ಸನ್ಸ್ ಎಲ್ಲ ಇರುವಾಗ, ಬೆಡ್ ರಿಟನ್ ಪರ್ಸನ್ಸ್ ಎಲ್ಲ ಇರುವಾಗ ಅವರಿಗೆ ಕೆಟಿಟರ್ ಹಾಕಿ ಇರ್ತಾರೆ. ಸೊ ಆ ಕೆಟಿಟರ್ ಚೆನ್ನಾಗಿ ಸ್ಟೆರೈಲ್ ಮಾಡಿಲ್ಲ, ಮತ್ತೆ ಕರೆಕ್ಟ್ ಆಗಿ ಆ ಟೈಮ್ ಆದ್ಮೇಲೆ ಚೇಂಜ್ ಮಾಡಿಲ್ಲ ಅಂದ್ರೆ ಈ ಇನ್ಫೆಕ್ಷನ್ ಬರೋಕೆ ಚಾನ್ಸಸ್ ಇದೆ. ಈಗ ಈ UTI ಇಂದು ಸಿಂಪ್ಟಮ್ಸ್ ಏನಿದೆ ಅಂತ ನೋಡುವ. ಮೇನ್ ಆಗಿ ತುಂಬಾ ಜನರಿಗೆ ಕಾಮನ್ ಆಗಿ ಬರೋ ಸಿಂಪ್ಟಮ್ಸ್ ಏನಂದ್ರೆ ಇರಿಟೇಷನ್ಸ್. ಎಲ್ಲರೂ ಹೇಳ್ತಾನೆ ಇರ್ತಾರೆ ಒಂಥರ ಇರಿಟೇಟ್ ಆಗ್ತಾ ಇದೆ, ಯೂರಿನ್ ಹೋಗುವಾಗ ಉರಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೇನ್ ಸಿಂಪ್ಟಮ್ಸ್ ಆಗಿ ಇರುತ್ತೆ. ಸೊ ಇದೇ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಈ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಾಗ ನಮಗೆ ಯೂರಿನಲ್ಲಿ ಬ್ಲಡ್ ಬರೋಕೆ ಚಾನ್ಸಸ್ ಇದೆ, ಯೂರಿನಲ್ಲಿ ಸ್ಮೆಲ್ ಬರುತ್ತೆ, ಮತ್ತೆ ಒಂಥರ ಕ್ಲೌಡಿ ಯೂರಿನ್ ಆಗಿ ಇರುತ್ತೆ, ಮತ್ತೆ ನಮ್ಗೆ ಒಂಥರ ಡಿಸ್ಕಂಫರ್ಟ್ ಫೀಲಿಂಗ್ ಆಗಿ ಇರುತ್ತೆ. ಸೊ ಲೋವರ್ ಅಬ್ಡಮನ್ ಅಲ್ಲಿ ಒಂಥರ ಪ್ರೆಷರ್ ಕೊಡೋ ತರ ಫೀಲ್ ಆಗತ್ತೆ, ಡಿಸ್ಕಂಫರ್ಟ್ ಫೀಲಿಂಗ್ ಇರುತ್ತೆ. ಸೊ ಈ ಇನ್ಫೆಕ್ಷನ್ ಇನ್ನು ಸಿವಿಯರ್ ಆಗುವಾಗ, ಫಸ್ಟ್ ಆಫ್ ಆಲ್ ಕಿಡ್ನಿದಲ್ಲಿ ಮತ್ತೆ ಯೂರಿಟ್ರಾದಲ್ಲಿ ಇನ್ಫೆಕ್ಷನ್ ಆಗುವಾಗ ನಮಗೆ ನಾಸಿಯಾ ಫೀಲಿಂಗ್ ಬರುತ್ತೆ, ವಾಮಿಟಿಂಗ್ ಫೀಲಿಂಗ್ ಬರುತ್ತೆ. ಸೊ ಫೀವರ್ ಎಲ್ಲ ಬರೋಕೆ ಚಾನ್ಸಸ್ ಇದೆ. ಸೊ ಈ ತರ ಫೀವರ್ ಎಲ್ಲ ಬಂದ್ಮೇಲೆ ನಾವ್ ಏನ್ ಥಿಂಕ್ ಮಾಡ್ಬೇಕಂದ್ರೆ ಸಿವಿಯರ್ ಇನ್ಫೆಕ್ಷನ್ ಬಂತು ಅಂತ ಅರ್ಥ. ಈ UTI ಇನ್ಫೆಕ್ಷನ್ ಆಗದೆ ಇರೋ ತರ ನೋಡ್ಕೋಬೇಕು ಅಂದ್ರೆ ಏನೇನ್ ಮಾಡ್ಬೇಕಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಮೇನ್ ಆಗಿ ಚೆನ್ನಾಗಿ ನೀರ್ ಕುಡಿಬೇಕು.
ಪ್ರತಿದಿನ ಒಂದ್ ದಿನಕ್ಕೆ 3 to 4 ಲೀಟರ್ ಆಫ್ ವಾಟರ್ ನೀವು ಕುಡಿಬೇಕು. ಸೊ ಅದು ಒಂದು 8 ಗ್ಲಾಸ್ ಆಫ್ ವಾಟರ್ ಬರುತ್ತೆ. ಸೊ ಅದು ಚೆನ್ನಾಗಿ ನೀರ್ ಕುಡಿಯುವಾಗ ನಮಗೆ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಮತ್ತೆ ಬೇರೇನ್ ಮಾಡ್ಬೇಕಂದ್ರೆ ಮೇನ್ ಹೈಜೀನ್ ಇರಬೇಕು. ಸೊ ತುಂಬಾ ಜನ ಹೈಜೀನ್ ಇರೋದಿಲ್ಲ, ಬಟ್ ಅವ್ರು ಏನ್ ಹೇಳ್ತಾರೆ, ನಾನು ಹೈಜೀನ್ ಆಗಿ ಇದ್ದೇನೆ, ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿ ವಾಶ್ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ, ಅದನ್ನು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಕರೆಕ್ಟ್ ಆಗಿ ಪ್ರತಿ ಟೈಮು ನೀವು ಯೂರಿನ್ ಹೋಗಿ ಬಂದ್ಮೇಲೆ ವಾಶ್ ಮಾಡ್ಕೊಂಡು ಅದನ್ನ ಡ್ರೈ ಮಾಡ್ಬೇಕು. ಹೇಗೆ ಡ್ರೈ ಮಾಡ್ಬೇಕಂದ್ರೆ ಜಸ್ಟ್ ಒಂದು ಕಾಟನ್ ಟವಲ್ ಯೂಸ್ ಮಾಡ್ಕೊಂಡು ನೀವು ಅದರಲ್ಲಿ ಪ್ಯಾಕ್ ಮಾಡಿದ್ರೆ ಸಾಕು. ಸೊ ಅವಾಗ ಈಸಿಯಾಗಿ ಡ್ರೈ ಆಗುತ್ತೆ. ಆ ಮಾಯಿಸ್ಟ್ನೆಸ್ ಇರುವಾಗೂ ನಮಗೆ ಬೇಗ ಇನ್ಫೆಕ್ಷನ್ಸ್ ಆಗತ್ತೆ. ಮತ್ತೆ ನಾವು ಯೂಸ್ ಮಾಡೋ ಬಟ್ಟೆ, ಸೊ ಮೋಸ್ಟ್ ಆಫ್ ಆಲ್ ಫೀಮೇಲ್ಸ್ ಅವ್ರ ಇನ್ನರ್ ವೇರ್ಸ್ ನ ಚೆನ್ನಾಗಿ ವಾಶ್ ಮಾಡೋದಿಲ್ಲ. ಸೊ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಅದರಲ್ಲಿ ಇರೋ ಬ್ಯಾಕ್ಟೀರಿಯಾಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಹಾಗೆ ಇಲ್ಲ, ಚೆನ್ನಾಗಿ ಬಾಯ್ಲ್ ಆಗಿ ಇರೋ ನೀರಲ್ಲಿ ಒಂದು 10 ನಿಮಿಷನಾದ್ರೂ ನೆನೆಸಿಟ್ಟು ಅದಾದ್ಮೇಲೆ ವಾಶ್ ಮಾಡ್ಬೇಕು. ಸೊ ಅವಾಗ ಅಷ್ಟೇ ಅದ್ರಲ್ಲಿ ಇರೋ ಮೈಕ್ರೋ ಆರ್ಗಾನಿಸಮ್ ಎಲ್ಲ ಸೆಟ್ ಹೋಗುತ್ತೆ. ಈಗ ನೀವಷ್ಟೇ ಹೈಜೀನ್ ಆಗಿ ಇರ್ಬೇಕಂತ ಇಲ್ಲ, ನಮ್ ಸುತ್ತ ಇರೋ ಜಾಗನು ಹೈಜೀನ್ ಆಗಿ ಇರಬೇಕು. ಮೇನ್ಲಿ ನಮ್ದು ವಾಶ್ರೂಮ್ಸ್. ಸೊ ನಮ್ ವಾಶ್ರೂಮ್ಸ್, ಟಾಯ್ಲೆಟ್ ಆಗ್ಲಿ, ನಮ್ದು ಸುತ್ತಿರೋ ವಾಶ್ರೂಮ್ಸ್ ಆಗ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅದರಿಂದನೂ ನಮಗೆ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸಸ್ ಇದೆ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಒಂದು ಕಾರಣ ಇದೆ ಅಂತ ಮುಂಚೆ ಹೇಳಿದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದಿನ ಪೂರ್ತಿ ಒಂದೇ ಸ್ಯಾನಿಟರಿ ಪ್ಯಾಡ್ಸ್ ನ ಯೂಸ್ ಮಾಡ್ತಾರೆ. ಆ ತರ ಯೂಸ್ ಮಾಡಬಾರದು. 3 to 4 hours ಒನ್ಸ್ ನಮ್ದು ಸ್ಯಾನಿಟರಿ ಪ್ಯಾಡ್ಸ್ ನ ಚೇಂಜ್ ಮಾಡ್ತಾನೆ ಇರಬೇಕು. ಮತ್ತೆ ಈ ಪ್ಲಾಸ್ಟಿಕ್ ಪ್ಯಾಡ್ಸ್ ಯೂಸ್ ಮಾಡುವಾಗನು ಇನ್ಫೆಕ್ಷನ್ ಆಗಕ್ಕೆ ಚಾನ್ಸಸ್ ಇದೆ. ಯಾವಾಗ್ಲೂ ನೀವು ಕಾಟನ್ ಪ್ಯಾಡ್ಸ್ ನೇ ಪ್ರಿಫರ್ ಮಾಡ್ಕೊಳ್ಳಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆಹಾರ. ಸೊ ಫಸ್ಟ್ ಮೇನ್ ಪ್ರೋಬಯೋಟಿಕ್ಸ್ ಇನ್ಕ್ಲೂಡ್ ಮಾಡ್ಬೇಕು. ಸೊ ಪ್ರೋಬಯೋಟಿಕ್ಸ್ ಅಂದ್ರೆ ಮಜ್ಜಿಗೆ, ಮೊಸರು, ಫ್ರೆಶ್ ಆಗಿ ಇರೋ ಮಜ್ಜಿಗೆ, ಮೊಸರು ತಗೋಬೇಕು. ಮತ್ತೆ ಅನ್ನದಲ್ಲಿ ಮೋಸ್ಟ್ ಆಫ್ ಆಲ್ ತಂಗಳನ್ನ ಎಲ್ಲ ಯಾರು ತಗೊಳ್ಳೋದಿಲ್ಲ, ಬಟ್ ಆ ತಂಗಳನ್ನದಲ್ಲಿ ತುಂಬಾ ಪ್ರೋಬಯೋಟಿಕ್ಸ್ ಇದೆ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದು 3 ಸತಿನಾದ್ರೂ ತಂಗಳನ್ನ ತಗೊಳ್ಳುವಾಗ ಬಾಡಿಯಲ್ಲಿ ಪ್ರೋಬಯೋಟಿಕ್ಸ್ ಬರುತ್ತೆ. ಸೊ ಮತ್ತೆ ಗಾರ್ಲಿಕ್ ಇನ್ಕ್ಲೂಡ್ ಮಾಡಬಹುದು ನೀವು. ಸೊ ಗಾರ್ಲಿಕ್ ನ ಚೆನ್ನಾಗಿ ಜಜ್ಜಿ ನಿಮ್ದು ಹಾಗೆ ತಗೋಬಹುದು, ಇಲ್ಲ ಅಂದ್ರೆ ನೀವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸೊ ಮತ್ತೆ ಲವಂಗ. ಸೊ ಲವಂಗನು ನಿಮ್ ಊಟದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಬೇರೆ ಏನ್ ತಗೋಬಹುದಂದ್ರೆ ಮೇಥಿ ಸೀಡ್ಸ್, ಮೆಂತೆ ಕಾಳುಗಳು ತಗೋಬಹುದು. ಅದನ್ನ ಹಾಗೆ ಡ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ನೀವು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿನೋ ನೀರ್ ಜೊತೆ ಮಿಕ್ಸ್ ಮಾಡಿನ ಕುಡಿಬಹುದು. ಇಲ್ಲಂದ್ರೆ ಜಸ್ಟ್ ಮುಂದಿನ ರಾತ್ರಿ 1 ಸ್ಪೂನ್ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ಮೆಂತೆ ಕಾಳನ್ನ ತಗೋಬಹುದು. ಸೊ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸೊ ಮತ್ತೆ ವಿಟಮಿನ್ ಸಿ ನಿಮ್ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ವಿಟಮಿನ್ ಸಿ ಯಾವ್ದು ಬರುತ್ತೆ ಅಂದ್ರೆ ನಿಂಬೆ, ಲೆಮನ್, ಮತ್ತೆ ಆರೆಂಜ್, ಮೋಸಂಬಿ. ಸೊ ಈ ಫ್ರೂಟ್ಸ್ ಎಲ್ಲ ನಿಮಗೆ ವಿಟಮಿನ್ ಸಿ ಅಲ್ಲಿ ಬರುತ್ತೆ. ಈ ತರ ಫುಡ್ ಇನ್ಕ್ಲೂಡ್ ಮಾಡಿದ್ಮೇಲೆ ಯುಟೆ ಇನ್ಫೆಕ್ಷನ್ ಬರ್ದೇ ಇರೋ ತರ, ಇಲ್ಲ ಅಂದ್ರೆ ಬಂದ್ ಮೇಲೆ ಕಡಿಮೆ ಆಗಕ್ಕೆ ಯೂಸ್ ಆಗತ್ತೆ. ಸೊ ಈ ತರ ನೀರು, ಫುಡ್, ಹೈಜೀನ್ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಯುಟಿಐ ಇಂದ ದೂರ ಇರಿ ಮತ್ತೆ ಹೆಲ್ತಿಯಾಗಿ ಇರಿ ಅಂತ ಹೇಳ್ತಾ ಧನ್ಯವಾದಗಳು.